ಇವತ್ತು ಸಂಚಿಕೆಯಲ್ಲಿ ನಾವು 2026 ಬರ್ತಾ ಇದೆ. ಸಂಖ್ಯಾಶಾಸ್ತ್ರದ ಪ್ರಕಾರ 1 ರಿಂದ 9 ಸಂಖ್ಯೆಯಲ್ಲಿ ಜನಿಸಿದವರಿಗೆ ಯಾವ ರೀತಿ ಇರುತ್ತೆ 2026 ನೋಡ್ಕೊಂಡು ಹೋಗೋಣ. ಇವತ್ತಿನ ಸಂಚಿಕೆಯಲ್ಲಿ ಸಂಖ್ಯೆ 1, 10, 19, 28 ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ 2026 ಅದೃಷ್ಟವೋ ದುರಾದೃಷ್ಟವೋ ಯಾವ ರೀತಿ ಇದೆ, ಪರಿಹಾರ ಏನು, ಲಕ್ಕಿ ನಂಬರ್ ಯಾವುದು, ಅದೇ ರೀತಿ 2026 ಯಾವ ಕಲರ್ ಇವರಿಗೆ ಸೂಟಬಲ್ ಇರುತ್ತೆ, ಅದೃಷ್ಟ ಬರುತ್ತೆ, 2026 ಯಾವ ರೀತಿ ಇರ್ಲಿಕ್ಕಿದೆ ನೋಡ್ಕೊಂಡು ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಂಖ್ಯೆ 2, 11 ಈ ರೀತಿ ಮೂರನೇ ದಿನ ಈ ರೀತಿ ಲೈನಲ್ಲಿ ಬರ್ತದೆ ಎಲ್ಲರದ್ದು. ಇವತ್ತು ಸಂಖ್ಯೆ 1, 10, 19, 28ರಲ್ಲಿ ಜನಿಸಿದವರಿಗೆ 2026 ಯಾವ ರೀತಿ ಇದೆ ನೋಡಿ. ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಕೇವಲ 20%, ಓನ್ಲಿ 20% ಮಾತ್ರ, 20 to 25%. ನಿಮ್ಮ ಜಾತಕ ಇಂಪಾರ್ಟೆಂಟ್. ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ತುಂಬಾ ಮುಖ್ಯವಾಗಿರುತ್ತೆ. ಹಾಗಾದ್ರೆ 2026ರಲ್ಲಿ ಸಂಖ್ಯಾಶಾಸ್ತ್ರ ಪ್ರಕಾರ ಇಲ್ಲಿ ಏನಾದ್ರೂ ಸ್ವಲ್ಪ ನಿಮಗೆ ಪಾಸಿಟಿವ್ ಇದೆ, ಅದು ನಿಮಗೆ ಬೋನಸ್ ಆಗಿರುತ್ತೆ. ನಿಮ್ಮ ಜಾತಕನೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ತುಂಬಾ ಜನ ಒಂದು ಸಂಖ್ಯೆಯಲ್ಲಿ ಜನಿಸಿರ್ತಾರೆ, ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಎಲ್ರಿಗೂ ಅದೃಷ್ಟ ಬರುತ್ತಾ, ನಾನು ಹೇಳ್ತಕ್ಕಂಥ ಪ್ರೆಡಿಕ್ಷನ್ ಎಲ್ರಿಗೂ ಅದು ಅಪ್ಲೈ ಆಗುತ್ತಾ ಕೇಳಿದ್ರೆ ಇಲ್ಲ. ಸ್ವಲ್ಪ 20% ಜನರಿಗೆ ಅಪ್ಲೈ ಆಗಿದೆ ಇರ್ಬೋದು. ಯಾಕಂದ್ರೆ ಅವರ ದಶಾಭುಕ್ತಿ ಅವರ ಜಾತಕದಲ್ಲಿ ತುಂಬಾ ಬ್ಯಾಡ್ ಇದ್ರೆ, ಕೆಲವೊಂದ್ಸಲ ಗುಡ್ ಪೊಸಿಷನ್ ಇದ್ರೆ ಕೂಡ ಅದು ಅವರಿಗೆ ಸಿಗಲ್ಲ ಆ ವರ್ಷದಲ್ಲಿ. ಜಾತಕನೂ ಚೆನ್ನಾಗಿದೆ, ಇಲ್ಲಿ ಈ ವರ್ಷನವರೆಗೆ ಚೆನ್ನಾಗಿದ್ರೆ ಅದು ಪ್ಲಸ್ ಆಗುತ್ತೆ. ಇದನ್ನೊಂದು ಮೈಂಡ್ ಅಲ್ಲಿ ಇಟ್ಕೋಬೇಕು ಎಲ್ರು. 1ನೇ ತಾರೀಕು ಜನಿಸಿದವರಿಗೆ ಅಂದ್ರೆ 1, ಈಗ ನೋಡಿ 19 ಅಂದ್ರೆ 1 + 9 ಅದು ಕೂಡ 1 ಆಗುತ್ತೆ. 28 ಅಂದ್ರೆ ಅದು ಕೂಡ 2 + 8 ಅದು ಕೂಡ 1 ಆಗುತ್ತೆ. ಹಾಗಾದ್ರೆ ಇವರು 1 ಅಂದ್ರೆ ಏನು, ಯಾವ ಗ್ರಹದ ಇವರಿಗೆ ಒಂದು ಪವರ್ ಇರುತ್ತೆ ಅಂದ್ರೆ ಸೂರ್ಯ. 2026 ಈ ಬಾರಿ ಯಾವುದು ಬಂದಿದೆ 2 + 2 + 6 ಅಂದ್ರೆ ಟೋಟಲ್ 10 ಬರುತ್ತೆ. ಅದು ಕೂಡ 1 ಕೇಳ್ತದೆ. ಸೂರ್ಯ ಮತ್ತೆ ಸೂರ್ಯ, ಸನ್ ಅಂಡ್ ಸನ್ ಕಾಂಬಿನೇಷನ್ ಬರುತ್ತೆ ಇವರಿಗೆ. ಹೇಗಿರುತ್ತೆ ಅಂದ್ರೆ 2026ರಲ್ಲಿ 1 ಬಂದಾಗ ಅಡಚಣೆಗಳು ಜಾಸ್ತಿ ಇರುತ್ತೆ. ಅಡಚಣೆಗಳು ಸ್ವಲ್ಪ ತಲೆನೋವು ಇವರಿಗೆ ಜಾಸ್ತಿ ಬರ್ತದೆ. ಆಲ್ರೆಡಿ 1ನೇ ತಾರೀಕು ಜನಿಸಿದವರಿಗೆಲ್ಲ ತಲೆನೋವು ಇರ್ತದೆ, ಇದು ಸ್ವಲ್ಪ ಜಾಸ್ತಿ ಆಗ್ಬೋದು. 2026ರಲ್ಲಿ ತಲೆನೋವು ಸ್ವಲ್ಪ ಜಾಸ್ತಿ ಆಗಬಹುದು. ಎಜುಕೇಶನ್ ಮಾಡ್ತಕ್ಕಂಥವ್ರಿಗೆ ಸೂಪರ್ ಆಗಿರುತ್ತೆ ಈ ವರ್ಷ. ಹೊಸ ಎಜುಕೇಶನ್ ಕಲಿಬೇಕು, ಹೊಸತೇನಾದ್ರೂ ಕೋರ್ಸ್ ಮಾಡಬೇಕು, ಹೊಸತೇನಾದ್ರೂ ಒಂದು ಆವಿಷ್ಕಾರ ಮಾಡಬೇಕು, ಸಂಶೋಧನೆ ಮಾಡಬೇಕು, ಈ ತರ ಮೈಂಡ್ ಸೆಟ್ ಬರ್ತಕ್ಕಂಥದ್ದು 2026 ಸ್ಟೂಡೆಂಟ್ ಅವರಿಗೆ 2026ರಲ್ಲಿ. ಕೆರಿಯರ್ ಅಂದ್ರೆ ಜಾಬ್ ಅಲ್ಲಿ ಎಲ್ಲ ಹೇಗಿರ್ತದೆ ಅಂದ್ರೆ, ಸರ್ಕಾರಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಪ್ರಮೋಷನ್ ಆಗುವ ಸಾಧ್ಯತೆ ತುಂಬಾ ಇದೆ. ಯಾಕಂದ್ರೆ ಸನ್ + ಸನ್, 1 ಅಂದ್ರೆ ಸನ್, ಸೂರ್ಯ ಮತ್ತೆ ಸೂರ್ಯನ ಸಮ್ಮಿಲನ ಆಗುತ್ತೆ ಅಲ್ಲಿ. ಆದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ಬೋದು, ಅಥವಾ ಬದಲಾವಣೆ ಆಗ್ಬೋದು, ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದನ್ನ ನೋಡ್ಬೋದು. ಸ್ವಲ್ಪ ಟೆನ್ಷನ್ ಕೂಡ ಇರ್ತದೆ ಜಾಬ್ ಅಲ್ಲಿ, ಯಾಕಂದ್ರೆ ಸೂರ್ಯ ಬಂದಾಗ. ಮತ್ತೆ ಓನ್ ಬಿಸ್ನೆಸ್ ಮಾಡ್ಬೇಕಂತ ಐಡಿಯಾಗಳು ತುಂಬಾ ಬರ್ಬೋದು ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ. ಸ್ವಂತಕ್ಕೇನಾದ್ರೂ ನಾವು ಒಂದು ಬಿಸ್ನೆಸ್ ಮಾಡಬೇಕು, ಅದು ಸಕ್ಸಸ್ ಇರುತ್ತಾ ನಿಮ್ಮ ಜಾತಕದಲ್ಲಿ ನೋಡ್ಬೇಕು. ಐಡಿಯಾಗಳು ಬರ್ಬೋದು, ಬೇರೆಯವರ ಅಂಡರಲ್ಲಿ ಕೆಲಸ ಮಾಡೋದು ಬೇಡ, ಸ್ವಂತ ಏನಾದ್ರೂ ಓನ್ ಬಿಸ್ನೆಸ್ ಮಾಡುವ, ಈ ರೀತಿ ಒಂದು ಐಡಿಯಾ ಎಲ್ಲ ನಿಮ್ಮ ತಲೆಯಲ್ಲಿ ಬರ್ಬೋದು. ಅದು ಜಾತಕ ನೋಡ್ಬಿಟ್ಟು ಮಾಡಬೇಕು. ಮತ್ತೆ ನೋಡಿದ್ರೆ ತಿರುಗಾಟ ಈ ವರ್ಷದಿಂದೆಲ್ಲ ತಿರುಗಾಟ ಹೇಗಿರ್ತದೆ ಅಂದ್ರೆ, ಸೂರ್ಯ ಬಂದಿರೋದ್ರಿಂದ ಜಾಸ್ತಿ ಹೊರಗೆ ಹೋಗಿ ಬಂದಾಗ ನಿಮಗೆ ತಲೆನೋವು ಬರ್ತಕ್ಕಂಥದ್ದು. ವ್ಯಾಯಾಮ ಮಾಡಬೇಕು, ಜಿಮ್ಮಿಗೆ ಸೇರಬೇಕು, ಈ ರೀತಿಯ ಐಡಿಯಾಗಳು ಬರ್ತಕ್ಕಂಥದ್ದು 2026ರಲ್ಲಿ ನೋಡ್ಬೋದು. ಜಿಮ್ಮಿಗೆ ಸೇರಿದ್ರೆ ಕೂಡ ತುಂಬಾ ಪಾಸಿಟಿವ್ ಇರ್ತದೆ. ಮತ್ತೆ ಆರೋಗ್ಯದ ವಿಚಾರದಲ್ಲಿ ನಾನು ಹೇಳಿದೆ, ಅದು ತಲೆನೋವೆಲ್ಲ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದೆ. ಫ್ಯಾಮಿಲಿ ಲೈಫ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಈಗೋ ಕ್ಲಾಶಸ್ ಜಾಸ್ತಿ ಬರ್ತಕ್ಕಂಥದ್ದು. ನಾನು ಅಂತಕ್ಕಂಥ ಭಾವನೆ, ಗಂಡ ಹೆಂಡತಿ ಕೂಡ ಅನ್ಯೋನ್ಯತೆ ಇದ್ದೇ ಇರ್ತದೆ. ನಾನು ಅಂತಕ್ಕಂಥ ಭಾವನೆ, ಸ್ವಲ್ಪ ಅಹಂ ಕಮ್ಮಿ ಮಾಡಿದ್ರೆ ದಾಂಪತ್ಯ ಜೀವನದಲ್ಲಿ ಕೂಡ ಸಮಸ್ಯೆ ಇರಲ್ಲ. ಇವರಿಗೆ ಲಕ್ಕಿ ನಂಬರ್ ಯಾವುದು ಈ ವರ್ಷ? ಇವರಿಗೆ ಲಕ್ಕಿ ನಂಬರ್ ನೋಡಿ, ಯೂಶಲಿ ಸೂರ್ಯನ ಪ್ರಭಾವದ 1
139 ಇವರಿಗೆ ಲಕ್ಕಿ ನಂಬರ್ ಅಂತ ನಾನು ಹೇಳ್ತೇನೆ. ಸೊ ಆ ನಂಬರ್ ಆ ದಿನಗಳಲ್ಲಿ ನೀವು ಕೆಲಸ ಕಾರ್ಯಗಳು ಮಾಡಿದಾಗ ಅದು ಸಕ್ಸಸ್ ಆಗ್ತಕ್ಕಂಥದ್ದು. ಅದೇ ರೀತಿ ಇವರಿಗೆ ಲಕ್ಕಿ ಕಲರ್, ಈ ಬಾರಿ ಇವರ ಲಕ್ಕಿ ಕಲರ್ ಕೇಸರಿ ಮತ್ತೆ ಬಿಳಿ ಇವರ ಲಕ್ಕಿ ಕಲರ್ ಆಗಿರ್ತದೆ. ಟೋಟಲ್ ಆಗಿ ಕೇಸರಿ ಮತ್ತೆ ಬಿಳಿ ಇವರದು. ಅದನ್ನು ಸ್ವಲ್ಪ ಆ ಕಲರ್ ಡ್ರೆಸ್ ಅಥವಾ ಖರ್ಚಿಗೆ ಇಟ್ಕೊಂಡಾಗ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಇರ್ತಕ್ಕಂಥದ್ದು. ಸೊ ನಿಮ್ಮ ಜಾತಕ ಇಂಪಾರ್ಟೆಂಟ್, ತುಂಬಾ ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು. ಪರಿಹಾರ ಏನು ಇವರಿಗೆ? ಸೊ ಯಾವ ರೀತಿ ನಿಮ್ಮ ಲಕ್ಕನ್ನು ಆಕ್ಟಿವೇಟ್ ಮಾಡ್ಬೋದು, ಅದೃಷ್ಟ ಯಾವ ರೀತಿಯನ್ನು ಆಕ್ಟಿವೇಟ್ ಮಾಡುವುದು, ಅದಕ್ಕೆ ಸೊ ನೀವು ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿದೆ. ಯಾಕಂದ್ರೆ ಸನ್ ಪ್ಲಸ್ ಸನ್ ಕಾಂಬಿನೇಷನ್ ಒಂದು ಮತ್ತು ಒಂದು ಕಾಂಬಿನೇಷನ್ ಬಂದಿರುವುದಿಲ್ಲ. ನೀವು ಪ್ರತಿದಿನ ಸೂರ್ಯ ನಮಸ್ಕಾರ, ವ್ಯಾಯಾಮ, ಯೋಗ ಇದನ್ನೆಲ್ಲ ಮಾಡಿದಾಗ ನಿಮಗೆ ಪ್ಲಸ್ ಆಗ್ತಕ್ಕಂಥದ್ದು. ಸೊ ಟೈಮ್ ಇಲ್ಲದವರು ಸೂರ್ಯನನ್ನು ನೋಡಿ ತಾಮ್ರದ ಚೊಂಬಿನಿಂದ ಸೂರ್ಯನಿಗೆ ಆರ್ಗೆ ಬಿಡ್ತಕ್ಕಂಥ ನೀರನ್ನು ಬಿಡ್ತಕ್ಕಂಥದ್ದು ಪ್ರತಿದಿನ ಮಾಡ್ತಾ ಬಂದಾಗ, ಭಾನುವಾರದಿಂದ ಪ್ರಾರಂಭ ಮಾಡಿ ಪ್ರತಿದಿನ ಮಾಡ್ತಾ ಬಂದಾಗ ನಿಮಗೆ ಸಕ್ಸಸ್ ಸಿಗ್ತಕ್ಕಂಥದ್ದು. ಸೊ ಇದಿಷ್ಟು 1, 10, 19, 28. ಸೊ ಈ ಸಂಖ್ಯೆಯನ್ನು ಜನಿಸಿದವರ 2026ನೇ ಒಂದು ಪ್ರಿಡಿಕ್ಷನ್. ಸೊ ಮುಂದಿನ ಸಂಖ್ಯೆ ಜೊತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.